ನಮಸ್ಕಾರ. ಇಂದು ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣಿಸುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಾವು ಹಾಕುವ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತದೆ. ಮೇಷರಾಶಿ, ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚು ಸ್ಪಷ್ಟತೆ ಮತ್ತು ಜವಾಬ್ದಾರಿ ಕಂಡುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಪ್ರಯತ್ನಗಳು ಬೆಳೆದಂತೆ ಸಕಾರಾತ್ಮಕ ಪರಿಣಾಮಗಳು ಎದುರಿಸಬಹುದು. ಇತರರೊಂದಿಗೆ ಮಾತನಾಡಿದಾಗ ಹೆಚ್ಚು ಗಮನವನ್ನು ಹೂಡುವುದು ನಿಮ್ಮ ಸಂಕೀರ್ಣಗಳನ್ನು ಸುಲಭವಾಗಿ ಹೇರುವುದಕ್ಕೆ ಸಹಾಯ ಮಾಡಬಹುದು. ಸಮಯವನ್ನು ಉತ್ತಮವಾಗಿ ಬಳಸಿದರೆ ಇದು ಧನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ. ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ, ಇಂದು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಅನೇಕ ಅವಕಾಶಗಳನ್ನು ನೋಡಬಹುದು. ಧನ ಮತ್ತು ಕಾರ್ಯಕ್ಷಮತೆಯಲ್ಲಿ ಹೆಚ್ಚಿನ ಲಾಭವನ್ನು ಕಾಣಬಹುದು. ನಿಮ್ಮ ಸ್ಥಿತಿಯನ್ನು ಶಾಂತವಾಗಿ ನಿರ್ವಹಿಸಿದರೆ ಯಾವತ್ತೆಲೋ ಆಗುವ ಕಷ್ಟಗಳನ್ನು ನೀವು ಪರಿಹರಿಸಬಹುದು. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಹೆಚ್ಚಿನ ಸಮಯವನ್ನು ಹೂಡುವುದು ಪ್ರಾಮುಖ್ಯವಾಗಿರುತ್ತದೆ. ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ, ಇಂದು ಹೊಸ ವಿಚಾರಗಳನ್ನು, ಭಾವನೆಗಳನ್ನು ಮತ್ತು ಉತ್ಸಾಹವನ್ನು ಅನುಭವಿಸುವ ಸಮಯವಿದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಸಾಮರಸ್ಯವು ಹೆಚ್ಚು ಗಮನಕ್ಕೆ ಬರುತ್ತದೆ. ಕೆಲವು ಸಣ್ಣ ದೊಡ್ಡ ಸಮಸ್ಯೆಗಳು ನಿಮ್ಮ ಕಡೆ ಕಷ್ಟಕಾರಿಯಾಗಬಹುದು, ಆದರೆ ನಿಮಗೆ ಧೈರ್ಯವು ನಿಮ್ಮ ಕಾರ್ಯಗಳಿಗೆ ಯಶಸ್ಸನ್ನು ತರಲು ಸಹಾಯ ಮಾಡುತ್ತದೆ. ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ, ಇಂದು ಹೆಚ್ಚು ದೃಢ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳುತ್ತಾರೆ. ನಿಮ್ಮ ಭಾವನೆಗಳನ್ನು ಸಮರ್ಥವಾಗಿ ಇತರರೊಂದಿಗೆ ಹಂಚಿಕೊಳ್ಳುವ ಸಮಯ ಇದು. ಕೆಲಸದಲ್ಲಿ ಹೆಚ್ಚು ಕಾರ್ಯನಿರ್ವಹಣೆಯು ಸಂತೋಷದ ಭಾವನೆಗಳನ್ನು ತರಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವೊಮ್ಮೆ ಹೆಚ್ಚು ಅಹಂಕಾರದಿಂದ ನಿಯಂತ್ರಣ ಕಳೆದುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಸೋಲುಗಳನ್ನು ಸಾಮರ್ಥ್ಯವಾಗಿ ಹೇರುವುದರಿಂದ ಇದು ಬೆಳವಣಿಗೆಗೆ ದಾರಿ ಮಾಡಿಕೊಡುವ ದಿನ. ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ, ತಮ್ಮ ಕಾರ್ಯಗಳಲ್ಲಿ ಹೆಚ್ಚು ಉತ್ತೇಜನ ಹಾಗೂ ಮನೋಬಲವನ್ನು ಅನುಭವಿಸಬಹುದು. ಇದು ಉತ್ತಮ ಸಮಯ ಹೊಸ ಅವಕಾಶಗಳನ್ನು ಅನ್ವಯಿಸಲು ಮತ್ತು ಭವಿಷ್ಯಕ್ಕೆ ದೃಷ್ಟಿ ಇಡುವುದು. ಕೆಲವೊಮ್ಮೆ ಬಿರುಸು ಮತ್ತು ಕೆಲವೊಂದು ನಿರ್ಧಾರಗಳು ನಿಮ್ಮಲ್ಲಿ ಉತ್ಸಾಹವನ್ನು ಕೆತ್ತಬಹುದು. ಜಾಗರೂಕತೆಯಿಂದ ನಡೆಯಲು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಇದು ಒಳ್ಳೆಯ ಸಮಯ. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ, ತಮ್ಮ ಪ್ರಗತಿಗೆ ಹೆಚ್ಚಿನ ಸಮಯವನ್ನು ಮೀಸಲಿಡುವ ಸಮಯವಿದೆ. ತಮ್ಮ ಕಾರ್ಯಗಳಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದರೆ ನಿಮ್ಮ ಮುಂದಿನ ಹಂತಗಳನ್ನು ನೀವು ಸುಲಭವಾಗಿ ಪಡೆಯಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿಯೂ ಒಂದಷ್ಟು ಸಂಕೀರ್ಣಗಳು ಬರುವುದರ ಜೊತೆಗೆ ಧೈರ್ಯವಂತರಾಗಿರಿ. ಹಣಕಾಸಿನಲ್ಲಿ ಯಾವುದೇ ಅನಿರೀಕ್ಷಿತ ವೆಚ್ಚಗಳನ್ನು ತಪ್ಪಿಸುವುದರೊಂದಿಗೆ ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ಉಳಿಸಬಹುದು. ಅದೃಷ್ಟ ಸಂಖ್ಯೆ 4. ತುಲಾರಾಶಿ, ಇಂದಿನ ದಿನದಲ್ಲಿ ಹೆಚ್ಚು ಭಾವನೆಗಳನ್ನು ಹಿಡಿದುಕೊಳ್ಳುವ ಮನಸ್ಸಿನಲ್ಲಿರುತ್ತಾರೆ. ವೈಯಕ್ತಿಕ ಸಂಬಂಧಗಳಲ್ಲಿಯೂ ಕೆಲವು ಚಿಂತನೆಗಳು ಅಥವಾ ಹೊಸ ಸಂಕೀರ್ಣಗಳು ಬರುವುದರೊಂದಿಗೆ ನೀವು ಪ್ರಗತಿ ಮತ್ತು ಸಮತೋಲನವನ್ನು ತಲುಪಲು ಧೈರ್ಯ ವಹಿಸಬೇಕು. ಹೊಸ ಪ್ರಯತ್ನಗಳಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ತಲುಪಬಹುದು. ಜೋಡಿಗಳು, ಕುಟುಂಬಗಳು ಮತ್ತು ಸಂಗಾತಿಗಳೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ, ಇಂದು ಹೆಚ್ಚು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿತರಾಗಿದ್ದಾರೆ. ನಿಮ್ಮ ಆಂತರಿಕ ಶಕ್ತಿಯನ್ನು ನಿಮಗೆ ಉಪಯುಕ್ತವಾಗುವಂತೆ ಬಳಸಿದರೆ ಹೆಚ್ಚು ಯಶಸ್ಸನ್ನು ನಿಮ್ಮ ಕಡೆಗೆ ತರುವುದಕ್ಕೆ ಸಾಧ್ಯ. ವೈಯಕ್ತಿಕ ಸಮಸ್ಯೆಗಳಿಗೆ ಪ್ರಾಮುಖ್ಯತೆ ನೀಡಿದರೆ ನೀವು ಬೇರೆಯವರೊಂದಿಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸಬಹುದು. ನಿಮ್ಮ ಕೈಗೊಂಡ ಎಲ್ಲಾ ಪ್ರಯತ್ನಗಳು ಸಮರ್ಪಕ ಫಲಿತಾಂಶಗಳನ್ನು ತರಬಹುದು. ಅದೃಷ್ಟ ಸಂಖ್ಯೆ 3. ಧನುರಾಶಿ, ಈ ದಿನ ತಮ್ಮ ಮನಸ್ಸಿನಲ್ಲಿ ದೈವಿಕ ಪಥವನ್ನು ಅನುಸರಿಸಬೇಕಾಗುತ್ತದೆ. ಇವು ಹೆಚ್ಚಿನ ಬೌದ್ಧಿಕ ಶಕ್ತಿಯನ್ನು ನೀವು ಪ್ರತಿಬಿಂಬಿಸಲು ಮತ್ತು ಅದರ ಮೂಲಕ ಹೆಚ್ಚು ಉತ್ತಮವಾಗಿ ಪ್ರತಿಕ್ರಿಯೆ ನೀಡಲು ಸಹಾಯ ಮಾಡಬಹುದು. ಕೆಲಸದಲ್ಲಿ ನಿಮ್ಮ ಚಿಂತನೆಗಳಲ್ಲಿ ಹೆಚ್ಚು ಸ್ವಚ್ಛತೆ ಇರುತ್ತದೆ. ವೈಯಕ್ತಿಕ ಬದುಕಿನಲ್ಲಿ ನೀವು ಇತರರೊಂದಿಗೆ ಹೆಚ್ಚು ಸಂವಹನ ಮಾಡಲು ಅವಕಾಶಗಳನ್ನು ಹುಡುಕಬಹುದು. ಅದೃಷ್ಟ ಸಂಖ್ಯೆ 8. ಮಕರ ರಾಶಿ, ಇಂದು ತಮ್ಮ ಕೆಲಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೀರಾ. ನವೀನ ರೀತಿಯಲ್ಲಿ ಮತ್ತು ನಿಯೋಜಿತವಾಗಿ ನೀವು ಹೆಚ್ಚಿದ ಸಮಯವನ್ನು ಹೆಚ್ಚು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಹೊರಗಿನ ಪರಿಸ್ಥಿತಿಗಳಲ್ಲಿ ಹೆಚ್ಚು ಸಮಯ ಮತ್ತು ಶ್ರಮವನ್ನು ಹೂಡುವುದು ನಿಮಗೆ ಪ್ರಗತಿ ನೀಡುತ್ತದೆ. ನಿಮ್ಮ ಬೌದ್ಧಿಕ ಶಕ್ತಿಯು ನಿಮ್ಮ ನೆಚ್ಚಿನ ಕಾರ್ಯದಲ್ಲಿ ಹೆಚ್ಚು ಬಲವನ್ನು ಹೊಂದಿಸಲು ನೆರವಾಗಬಹುದು. ಅದೃಷ್ಟ ಸಂಖ್ಯೆ 4. ಕುಂಭರಾಶಿ, ತಮ್ಮ ಅನೇಕ ಯೋಜನೆಗಳಲ್ಲಿ ಸುಧಾರಣೆಯನ್ನು ಕಾಣಬಹುದು. ಇಂದಿನ ದಿನವು ನವೀನ ಚಿಂತನೆಗಳು, ಹೊಸ ಪ್ರಯತ್ನಗಳು ಮತ್ತು ಗಮನವನ್ನು ಪಡೆಯಲು ನಿಮಗೆ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ. ನೀವು ಹೊಸ ಮಾರ್ಗಗಳನ್ನು ಪ್ರಯತ್ನಿಸಲು ಮತ್ತು ಪ್ರಗತಿಗೆ ಹೊಸ ದಾರಿಯನ್ನು ತಲುಪಲು ಒಳ್ಳೆಯ ಸಮಯವಾಗಿದೆ. ಅದೃಷ್ಟ ಸಂಖ್ಯೆ 5. ಮೀನರಾಶಿ,
ತಮ್ಮ ಭಾವನೆಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಯಾವಾಗಲೂ ಇತರರೊಂದಿಗೆ ಬೆಳೆಸಿದ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗಬಹುದು, ಆದರೆ ನೀವು ಸಮತೋಲನದಿಂದ ಅವುಗಳನ್ನು ಸರಿಪಡಿಸಬಹುದು. ಪ್ರಗತಿ ನಿಮಗೆ ಸಾಕ್ಷಾತ್ಕಾರವನ್ನು ನೀಡುತ್ತದೆ, ಆದರೆ ಆಧ್ಯಾತ್ಮಿಕವಾಗಿಯೂ ನೀವು ಜಾಗರೂಕರಾಗಿರಿ. ಅದೃಷ್ಟ ಸಂಖ್ಯೆ 3. ಧನ್ಯವಾದಗಳು.